ಸಿಎಂ ಆಗಬೇಕು ಅನ್ನೋ ಡಿಕೆಶಿ ಕನಸು ಇನ್ನೇನು ನನಸಾಗೋಕೆ ಕ್ಷಣಗಣನೆ ಇದೆ. ಸೊ ನನಸಾಗ್ತಾ ಇದೆ ಕೂಡ ಡಿಕೆ ಶಿವಕುಮಾರ್ ದಶಕಗಳ ಶ್ರಮ ಕನಸಾಗೋದಕ್ಕೆ. ಆದರೆ ಪ್ರಮಾಣ ವಚನ ಸರಳವಾಗಿ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಸಿಎಂ ಆಗಬೇಕು ಅಂತ ಹೇಳ್ಬಿಟ್ಟು ಡಿಕೆಶಿ ಕಂಡಂತಹ ಆ ಬಹುದೊಡ್ಡ ಕನಸು. ಆದರೆ ಪ್ರಮಾಣ ವಚನ ಸರಳವಾಗಿ ಮಾಡಬೇಕಾದಂತಹ ಅನಿವಾರ್ಯತೆ. ಒಂದಲ್ಲ ಎರಡಲ್ಲ 5 ಸಂದೇಶವನ್ನ ಕೊಟ್ಟಿದ್ದಂತಹ ಗುಪ್ತಚರರು. ಆ 5 ಕಾರಣಕ್ಕೆ ಸಿಂಪಲ್ ಆಗಿ ನಡೀತಾ ಇದೆ ಡಿಕೆಶಿಯ ಪ್ರಮಾಣ ವಚನ. ಡಿಕೆಶಿ ಕನಸು ನನಸಾಗ್ತಾ ಇದ್ರು ಕೂಡ ಪ್ರಮಾಣ ವಚನ ಸರಳವಾಗಿ ಯಾಕೆ? 5 ಸಂದೇಶಗಳನ್ನ ಗುಪ್ತಚರರು ಕೊಟ್ಟಿದ್ದಾರೆ. ಸೊ ಆ 5 ಕಾರಣಕ್ಕಾಗಿ ಸಿಂಪಲ್ ಆಗಿ ನಡೀತಾ ಇದೆ ಡಿಕೆಶಿಯ ಪ್ರಮಾಣ ವಚನ. ಪ್ರಮಾಣ ವಚನಕ್ಕೆ ಬರೋದಕ್ಕೆ ಅಭಿಮಾನಿಗಳು ಕೂಡ ಸಜ್ಜಾಗಿರ್ತಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನಕ್ಕೆ ಸಿದ್ಧತೆ ಕೂಡ ಮಾಡಲಾಗಿರುತ್ತೆ. ಕೊನೆ ಕ್ಷಣದಲ್ಲಿ ಪ್ಲಾನ್ ಶಿಫ್ಟ್ ಮಾಡಿರುವಂತಹ ಡಿಕೆ ಶಿವಕುಮಾರ್. ರಾಮನಗರದಿಂದಲೇ 50,000 ಜನ ಬರುವಂತಹ ನಿರೀಕ್ಷೆ ಕೂಡ ಇತ್ತು. ಬಸ್ ಬುಕ್ ಮಾಡೋದಕ್ಕೆ ಮುಂದಾಗಿರ್ತಾರೆ ರಾಮನಗರ ಶಾಸಕರು. ಆದರೆ ಗುಪ್ತಚರ ವರದಿಯ ಬೆನ್ನಲ್ಲೇ ಲೆಕ್ಕಾಚಾರವೇ ಕಂಪ್ಲೀಟ್ ಆಗಿ ಬದಲಾಗಿದೆ. ಅದ್ಧೂರಿ ಸಮಾರಂಭ ಬೇಡ ಅಂತ ಹೇಳ್ಬಿಟ್ಟು ಅಜ್ಜಯ್ಯನ ಪೀಠ ಹೇಳಿರುತ್ತೆ. ಸೊ ಹಾಗಾಗಿ ಅದ್ಧೂರಿ ಆಡಂಬರ ಬೇಡ ಅಂತ ಹೇಳ್ಬಿಟ್ಟು ಅಜ್ಜಯ್ಯ ಭವಿಷ್ಯ ನುಡಿದಿರ್ತಾರೆ. ಇನ್ನು ಸಿಂಪಲ್ ಆಗಿ ಪ್ರಮಾಣ ವಚನ ಯಾಕಾಗಿ ಅಂತ ನೋಡ್ತಾ ಹೋಗೋದಾದ್ರೆ ವಿಧಾನಸೌಧದಲ್ಲಿ ಅಪಾರ ಜನ ಸೇರಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಿದ್ದು ಕೆಳಗಿಳಿದಾಗ ಸಂಭ್ರಮಿಸಿದ್ರೆ ಅಭಿಮಾನಿಗಳ ಪ್ರತಿಭಟನೆ ಹೆಚ್ಚಾಗಬಹುದು. ಇನ್ನು ಪ್ರಮಾಣ ವಚನಕ್ಕೆ ಬರೋದಕ್ಕೆ ಅಭಿಮಾನಿಗಳು ಕೂಡ ಸಜ್ಜಾಗಿರ್ತಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿರುತ್ತೆ. ಕೊನೆ ಕ್ಷಣದಲ್ಲಿ ಪ್ಲಾನ್ ಶಿಫ್ಟ್ ಮಾಡಿರುವಂತಹ ಡಿಕೆ ಶಿವಕುಮಾರ್. ರಾಮನಗರದಿಂದಲೇ 50,000 ಜನ ಬರುವಂತಹ ನಿರೀಕ್ಷೆ ಕೂಡ ಇರುತ್ತೆ. ಸೊ ಬಸ್ ಬುಕ್ ಮಾಡೋದಕ್ಕೆ ಮುಂದಾಗಿರುವಂತಹ ರಾಮನಗರ ಶಾಸಕರು. ಆದರೆ ಎಲ್ಲವೂ ಕೂಡ ಎಂಡಲ್ಲಿ ಬದಲಾಗಿದೆ. ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯಾಗುವಂತಹ ಸೂಚನೆ ಕೂಡ ಇರುವಂಥದ್ದು. ವಿಧಾನಸೌಧದಲ್ಲಿ ಅಪಾರ ಜನ ಸೇರಿದಂತಹ ಸಂದರ್ಭದಲ್ಲಿ ಮಳೆ ಬಂದರೆ ಕಷ್ಟ ಆಗುವಂಥದ್ದು. ಸೊ ಸಿದ್ದು ಕೆಳಗಿಳಿದಾಗ ಸಂಭ್ರಮಿಸಿದ್ರೆ ಅಭಿಮಾನಿಗಳ ಪ್ರತಿಭಟನೆ ಹೆಚ್ಚಾಗಬಹುದು. ಸೊ ಹಾಗಾಗಿ ಅದ್ಧೂರಿತನದ ಪ್ರಮಾಣ ವಚನ ಸ್ವೀಕಾರ ಬೇಡ. ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಸಿಂಪಲ್ ಆಗಿ ಮಾಡಿದ್ರೆ ಬೆಟರ್ ಅನ್ನುವಂಥದ್ದು ಗುಪ್ತಚರ ಕಡೆಯಿಂದನೂ ಕೂಡ ಮಾಹಿತಿ ಬಂದಿದೆ. ಜೊತೆಗೆ ಅಜ್ಜಯ್ಯನ ಪೀಠ ಕಡೆಯಿಂದ ಕೂಡ ಭವಿಷ್ಯ ನುಡಿದಿರುವಂಥದ್ದು ಅದ್ಧೂರಿ ಆಡಂಬರ ಬೇಡ ಅಂತ ಹೇಳ್ಬಿಟ್ಟು. ಸೊ ಆದ ಕಾರಣ ತುಂಬ ಸಿಂಪಲ್ ಆಗಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಆ ಒಂದು 5 ರೀಸನ್ಸ್ ಇಂದಾಗಿ ಸಿಂಪಲ್ ಆಗಿ ನಡೀತಾ ಇದೆ ಡಿಕೆಶಿ ಪ್ರಮಾಣ ವಚನಕ್ಕೆ ಬರೋದಕ್ಕೆ ಅಭಿಮಾನಿಗಳು ಕೂಡ ಸಜ್ಜಾಗಿರ್ತಾರೆ. ಡಿಕೆ ಬಣದವರಾಗಿರ್ಬೋದು, ಡಿಕೆ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಲಾಗಿರುತ್ತೆ. ಕೊನೆ ಕ್ಷಣದಲ್ಲಿ ಕಂಪ್ಲೀಟ್ ಆಗಿ ಪ್ಲಾನ್ ಶಿಫ್ಟ್ ಮಾಡಿರುವಂತಹ ಡಿಕೆ ಶಿವಕುಮಾರ್. ರಾಮನಗರದಿಂದಲೇ 50,000 ಬರುವಂತಹ ಜನರು ಬರುವಂತಹ ನಿರೀಕ್ಷೆ ಕೂಡ ಇರುತ್ತೆ. ಬಟ್ ಫೈನಲ್ ಆಗಿ ಒಂದು ಆಡಂಬರ ಬೇಡ ಅನ್ನುವಂತಹ ಅಜ್ಜಯ್ಯ ಭವಿಷ್ಯ ನುಡಿದಿರೋದು, ಮತ್ತೊಂದು ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯಾಗುವಂತಹ ಸೂಚನೆ ಕೊಟ್ಟಿರೋದು.